ಮೇಜರ್ ಫಿಸಿಯೋಗ್ರಾಫಿಕ್ ಡಿವಿಷನ್ ಆಫ್ ಇಂಡಿಯಾ? ಮಾಲ್ವಾ ಪ್ಲ್ಯಾಟೂನ, ಛೋಟಾ ನಾಗ್ಪುರ್ ಪ್ಲ್ಯಾಟೂನ, ಡೆಕ್ಕನ್ ಪ್ಲ್ಯಾಟೂನ, ಬಂಡೆಲ್ಖಂಡ್ ಪ್ಲ್ಯಾಟೂನ ಅಂದರೆ ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಡೆಕ್ಕನ್ ಪ್ಲ್ಯಾಟೂ ಅಲ್ವಾ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಫೈನ್. ಇದಾದ ನಂತರ ನೆಕ್ಸ್ಟ್ ಪಾಯಿಂಟು, ದ ಲಾರ್ಜೆಸ್ಟ್ ಪಾರ್ಟ್ ಆಫ್ ಕರ್ನಾಟಕ ಲೈಸ್ ಆನ್ ವಿಚ್ ಸಬ್ ಪ್ಲ್ಯಾಟೂ ಆಫ್ ದ ಡೆಕ್ಕನ್? ಡೆಕ್ಕನ್ ಪ್ಲ್ಯಾಟೂ ಅಲ್ಲೂ ಒಂದು 2-3 ಭಾಗಗಳನ್ನ ನೋಡ್ತೀವಿ. ಅದರಲ್ಲಿ ಯಾವ ಪ್ಲ್ಯಾಟೂ ಅಂತ ನೋಡೋದಾದರೆ ಪ್ಲ್ಯಾಟೂ ಅಂತ ಅಂದರೆ ಹೀಗೆ ಆಸುಪಾಸಿನ ಜಾಗಕ್ಕಿಂತ ಇದು ಅಪ್ರೈಸಿಂಗ್ ಇದೆ, ಎಲಿವೇಟೆಡ್ ಲ್ಯಾಂಡ್, ಅದನ್ನೇ ನಾವು ಪ್ಲ್ಯಾಟೂ ಅಂತ ಹೇಳ್ತೀವಿ. ಹೀಗೆ ಈ ಎಲಿವೇಟೆಡ್ ಲ್ಯಾಂಡ್ ಏನಿದೆ 4 ಭಾಗ ಅಂತ ಅಂದ್ಕೊಳ್ಳೋಣ. ಅದರಲ್ಲಿ ಅತಿ ಹೆಚ್ಚು ಭಾಗ ಒಳಗೊಂಡಿರೋವಂಥದ್ದು ಯಾವ ಪ್ಲ್ಯಾಟೂ ಅಂತ ಅನ್ನೋದಾದರೆ ಮೈಸೂರು ಪ್ಲ್ಯಾಟೂ. ಓಕೆ, ಮೈಸೂರು ಪ್ಲ್ಯಾಟೂ ಅದನ್ನು ಕರ್ನಾಟಕ ಮೇಯ್ನ್ ಇರೋವಂಥದ್ದು ಮೈಸೂರು ಪ್ಲ್ಯಾಟೂ ಅಥವಾ ಕರ್ನಾಟಕ ಪ್ಲ್ಯಾಟೂ. ಓಕೆ ಫೈನ್. ನೆಕ್ಸ್ಟು, ನದನ್ ಪಾರ್ಟ್ ಆಫ್ ದ ಕರ್ನಾಟಕ ಜಿಯೋಗ್ರಫಿಕಲಿ ಫಾರ್ಮ್ಸ್ ಪಾರ್ಟ್ ಆಫ್ ವಿಚ್ ಪ್ಲ್ಯಾಟೂ ಅಂತ ಹೇಳ್ತಾ ಇದ್ದೇನೆ. ಓಕೆ, ಸೊ ತೆಲಂಗಾಣ ಪ್ಲ್ಯಾಟೂನ, ಮಹಾರಾಷ್ಟ್ರ ಪ್ಲ್ಯಾಟೂನ, ಅದಾದ ನಂತರ ಛೋಟಾ ನಾಗ್ಪುರ್ ಪ್ಲ್ಯಾಟೂನ, ನಂತರ ಮಾಲ್ವಾ ಪ್ಲ್ಯಾಟೂನ ಅಂತ ಹೇಳೋದಾದರೆ, ಸೊ ಆಬ್ವಿಯಸ್ಲಿ ನಾರ್ದರ್ನ್ ಪಾರ್ಟ್ ಆಫ್ ಕರ್ನಾಟಕ ಯಾವುದು? ತೆಲಂಗಾಣ ಅಲ್ಲ. ಛೋಟಾ ನಾಗ್ಪುರ್ ಪ್ಲ್ಯಾಟೂ ಬಂದು ನಿಮಗೆ ಆಲ್ಮೋಸ್ಟು ಜಾರ್ಖಂಡು, ಛತ್ತೀಸ್ಗಢ, ಮಧ್ಯಪ್ರದೇಶ ಈ ರೀಜನ್ ಬರುತ್ತೆ. ಇದು ಅಲ್ಲ. ಮಾಲ್ವಾನೂ ಅಲ್ಲ. ಆನ್ಸರು ಮಹಾರಾಷ್ಟ್ರ ಪ್ಲ್ಯಾಟೂ ಆಗುತ್ತೆ. ನೆಕ್ಸ್ಟು, ವಿಚ್ ಸ್ಟೇಟ್ ಬಾರ್ಡರ್ಸ್ ಕರ್ನಾಟಕ ಆನ್ ದ ನಾರ್ತ್ ಈಸ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ನಾರ್ತ್ ಈಸ್ಟ್ ಅಂತ ನೋಡೋದಾದರೆ ಈಗ ಇದು ಕರ್ನಾಟಕ ಹೀಗಿದೆ ಅಲ್ವಾ, ಹೀಗಿದೆ ಕರ್ನಾಟಕ. ಸೊ ಹೀಗೆ ಅಂದರೆ ಇದು ನಾರ್ತು, ಇದು ಸೌತು, ಇದು ಈಸ್ಟು, ಇದು ವೆಸ್ಟು. ಸೊ ನಾರ್ತ್ ಈಸ್ಟ್ ಅಂದರೆ ಈ ಡೈರೆಕ್ಷನಲ್ಲಿ ಇರೋವಂಥದ್ದು ಅಲ್ವಾ. ಸೊ ಈ ಒಂದು ಡೈರೆಕ್ಷನ್ನಲ್ಲಿ ಯಾವ ಒಂದು ಡಿಸ್ಟಿಕ್ ಇದೆ ಅಥವಾ ಯಾವ ಒಂದು ಸ್ಟೇಟ್ ಇದೆ? ಮುಂಚೆ ಕರ್ನಾಟಕದ ಸುತ್ತ ಇಲ್ಲಿ ಆಂಧ್ರ ಪ್ರದೇಶ ಇತ್ತು. ಆದರೆ ಆಂಧ್ರ ವಿಭಜನೆ ಆದ ನಂತರ ಈ ಕಡೆ ಆಂಧ್ರ ಬಂತು, ಈ ಕಡೆ ತೆಲಂಗಾಣ ಬಂತು. ಸೊ ಆಂಧ್ರನ ಇವಾಗ ಯಾವ ಡೈರೆಕ್ಷನಲ್ಲಿದೆ ಅಂತ ನೋಡೋದಾದರೆ ಇದನ್ನು ನಾವು ಈಸ್ಟ್ ಅಂತ ಹೇಳ್ತೀವಿ. ಈಸ್ಟ್ ಡೈರೆಕ್ಷನಲ್ಲಿ ಆಂಧ್ರ ಇದ್ದರೆ ತೆಲಂಗಾಣ ಬಂದು ನಾರ್ತ್ ಈಸ್ಟ್ ಡೈರೆಕ್ಷನಲ್ಲಿರೋವಂಥದ್ದು. ಇನ್ನು ಮಹಾರಾಷ್ಟ್ರನ ನೋಡೋದಾದರೆ ಮಹಾರಾಷ್ಟ್ರ ನಮಗೆ ನಾರ್ತಲ್ಲಿದೆ. ಓಕೆ, ಇನ್ನು ನಂತರ ಸೌತಲ್ಲಿ ಕಂಡುಬರುವಂಥದ್ದು ಯಾವುದು? ನಮಗೆ ಕೇರಳ ಸಿಗುತ್ತೆ. ಅದೇ ಸೌತ್ ಈಸ್ಟಲ್ಲಿ ಯಾವ್ದು ಸಿಗುತ್ತೆ ಅನ್ನೋದಾದರೆ ನಮಗೆ ತಮಿಳ್ನಾಡು ಅಂತ ಹೇಳ್ಬೋದು. ಓಕೆ, ಇದು ಇಂಪಾರ್ಟೆಂಟ್ ಆಗುತ್ತೆ. ನಂತರ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಡಸ್ ನಾಟ್ ಶೇರ್ ಎ ಬಾರ್ಡರ್ ವಿತ್ ಕರ್ನಾಟಕ? ಕರ್ನಾಟಕದ ಜೊತೆ ಯಾವ ಸ್ಟೇಟ್ ಬಾರ್ಡರ್ ಶೇರ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಗೋವಾ ಆಬ್ವಿಯಸ್ಲಿ ಇಲ್ಲೇ ಇದೆ. ಓಕೆ, ಮಹಾರಾಷ್ಟ್ರ, ಗೋವಾ, ನಾರ್ತ್ ವೆಸ್ಟಲ್ಲಿ ಗೋವಾ ಅಂತ ಹೇಳ್ಬೋದು ಬೇಕಾದರೆ. ನಂತರ ತೆಲಂಗಾಣ ನಾರ್ತ್ ಈಸ್ಟು, ಈಸ್ಟಲ್ಲಿ ಆಂಧ್ರ ಪ್ರದೇಶ, ತಮಿಳ್ನಾಡು ಸೌತ್ ಈಸ್ಟ್ ಅನ್ಬೋದು, ಸೌತಲ್ಲಿ ಕೇರಳ, ಒಡಿಸ್ಸಾ ಮಾತ್ರ ಎಲ್ಲೂ ಇಲ್ಲ. ಆನ್ಸರು ಸಿ. ನಂತರ 28th ಕ್ವಶನ್ನು, ಕರ್ನಾಟಕ ಹ್ಯಾಸ್ 2 ಎನ್ಕ್ಲೇವ್ಸ್ ಕಂಪ್ಲೀಟ್ಲಿ ಸೆಪರೇಟೆಡ್ ಫ್ರಮ್ ಇಟ್ಸ್ ಮೇನ್ಲ್ಯಾಂಡ್. ನೋಡಿ, ಇದು ಕರ್ನಾಟಕ ಅಂತ ಅಂದರೆ ಈ ಕರ್ನಾಟಕ ಮೇನ್ಲ್ಯಾಂಡ್ ಇದು. ಓಕೆ, ಇದು ಮೇನ್ಲ್ಯಾಂಡಿಂದ ಆಚೆ ಕಡೆನೂ 2 ಜಾಗಗಳಿದ್ದಾವೆ. ಓಕೆ, ಆ ಜಾಗಗಳು ಯಾವ್ಯಾವು ಅಂತ ಕೇಳ್ತಾ ಇದ್ದಾರೆ. ಅದು ದಾಮ್ನೆ ವಿಲೇಜ್ ಇನ್ ಬೆಳಗಾವಿ ಡಿಸ್ಟಿಕ್ಕಲ್ಲಿರೋ ಅಂಥ ದಾಮ್ನೆ ವಿಲೇಜು ಒಂದು. ಓಕೆ, ಮತ್ತು ಇನ್ನೊಂದು ಯಾವುದು ಅಂತ ಕೇಳೋದಾದರೆ ಒಂದು ಏನಂತ ಹೇಳ್ತಾರೆ, ಬಲ್ಕಿ ವಿಲೇಜ್ ಅಂತ ಹೇಳ್ತಾ ಇದ್ದಾರೆ. ಬಾಲ್ಕಿ ವಿಲೇಜ್ ಇನ್ ಬಿಹಾರು, ಬೀದರ್ ಅಂತ ಏನಿದೆ ಇದು ತಪ್ಪು, ಇದೇನಲ್ಲ. ಓಕೆ, ಬದಲಿಗೆ ಮುಕೇದ್ ಅಥವಾ ಮಾನ್ಯಕೇದ ಅಂತ ಏನು ಹೇಳ್ತಾರೆ, ಮಾನ್ಯಕೇತ್ ಇನ್ ಹೌರಾದ್ ತಾಲೂಕು. ನಾವು ಆಗಲೇ ನೋಡಿದ್ವಿ ಹೌರಾದ್ ತಾಲೂಕು ನದನ್ ಮೋಸ್ಟ್ ಪಾಯಿಂಟ್ ಅಂತ. ಸೊ ಹೌರಾದ್ ತಾಲೂಕು ಬೀದರ್ ಡಿಸ್ಟಿಕ್ಕಿಂದ ಏನಿದೆ ಇದು ಇನ್ನೊಂದು ಎನ್ಕ್ಲೇವ್ ಆಗುತ್ತೆ. ಓಕೆ.